ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಪ್ರಿಯಾ ಡೈರಿ ವ್ಲಾಗ್. ನಾನು ಇವತ್ತು ಮೆಕ್ಸಿಕನ್ ರೈಸ್ನ ಮಾಡ್ತಾಯಿದ್ದೆ, ಅದನ್ನು ವೀಡಿಯೋ ಹಾಕ್ತೀನಿ ನೋಡಿ. ಮುದ್ದುಗೆ ಹಾಲಿಡೇ ಸ್ಟಾರ್ಟ್ ಆಗಿದೆ. ಮನೇಲಿ ಅವನಿಗೆ ಬೋರ್ ಹೊಡಿತಿದೆ, ಡೈಲಿ ಮನೇಲೇ ಇರಬೇಕು ಅಂದರೆ ಆಗಲ್ಲ ಅಂತ ಅಂದ್ಬಿಟ್ಟು ಕಾರ್ಟೂನ್ಸ್ನ ನೋಡ್ತಿದ್ದಾನೆ. ಸ್ವಲ್ಪ ಹೋಮ್ವರ್ಕು, ಆಟ ಆಡೋದು. ನೆಕ್ಸ್ಟ್ ಮಂತ್ ಎಲ್ಲಾದರೂ ಸಮ್ಮರ್ ಕ್ಯಾಂಪ್ಗೆ ಹಾಕಬೇಕು. ಬೇರೆ ಇದೊಂದು ತಿಂಗಳು ಊರಿಗೆ ಹೋಗಿ ಬರಲಿ, ಮತ್ತು ನಮಗೂ ಬೇರೆ ಹೊರಗಡೆ ಹೋಗಿ ಬರೋದಿದ್ದೆ, ಹಂಗೆ ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಅಂದ್ಬಿಟ್ಟು. ಯಾವಾಗಲೂ ವರ್ಷ ಪೂರ್ತಿ ಸ್ಕೂಲ್ಗೆ ಹೋಗ್ತಾನೆ ಇರ್ತಾರಲ್ವ, ಅದಕ್ಕೆ ಈ ವರ್ಷ ಸಮ್ಮರ್ ಕ್ಯಾಂಪ್ಗೆ ಏನು ಹಾಕೋದು ಬೇಡ, ನೆಕ್ಸ್ಟ್ ಮಂತ್ ಅವ್ನಿಗೆ ಯಾವುದಾದ್ರೂ ಇದಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ಪೋರ್ಟ್ಸ್ಗೆ, ಸ್ಕೇಟಿಂಗ್ ಅಥವಾ ಕ್ರಿಕೆಟ್ ಈ ಥರ ಯಾವುದಾದ್ರೂ ಹಾಕಬೇಕು ಅಂದ್ಕೊಂಡಿದ್ದೀವಿ. ಇವಾಗ ಮೆಕ್ಸಿಕನ್ ರೈಸ್ನ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನೋಡಿ. ಹಾಗೆಯೇ ಇಲ್ಲಿ ರಾಜ್ಮಾ ರೈಸ್ ಅಂದರೆ ಮೆಕ್ಸಿಕನ್ ರೈಸ್ನ ಮಾಡೋದಕ್ಕೆ ನಾನು ಕ್ಯಾರೆಟ್, ಬೀನ್ಸ್, ಆನಿಯನ್, ಕ್ಯಾಪ್ಸಿಕಮ್ ಮತ್ತು ರಾಜ್ಮಾ ಇಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಆಯಿಲ್ನ ಪ್ಯಾನ್ಗೆ ಹಾಕ್ಕೊಂಡು ಬಿಸಿ ಮಾಡೋಕೆ ಹಾಕ್ಕೊಂಡಿದ್ದೀನಿ. ಎಲ್ಲ ವೆಜಿಟೇಬಲ್ಸ್ನು ಜೊತೆಲೇ ಹಾಕ್ಕೊತಿದ್ದೀನಿ. ಏನಕ್ಕೆ ಅಂದರೆ ಎಲ್ಲ ವೆಜಿಟೇಬಲ್ಸು ಈವನಾಗಿ ಫ್ರೈ ಆಗಬೇಕು. ಆನಿಯನ್ ಫಸ್ಟ್ ಹಾಕ್ಬಿಟ್ರೆ ಅದು ಫುಲ್ ರೋಸ್ಟ್ ಆಗಿಬಿಡುತ್ತೆ. ಆಮೇಲೆ ವೆಜಿಟೇಬಲ್ಸ್ನೆಲ್ಲ ಫ್ರೈ ಮಾಡೋಕ್ಕೆ ಸ್ವಲ್ಪ ಇದಾಗುತ್ತೆ ಅನ್ನೋ ರೀಸನ್ಗೆ ಎಲ್ಲ ಫ್ರೈ ಆಗಿದೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಟೊಮೆಟೊ ಪ್ಯೂರಿನ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಇದಕ್ಕೆ ಒಂದು 2 ಅಥವಾ 3 ಟೊಮೆಟೊನ ಹಾಕ್ಕೊಂಡು ಜಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋದಷ್ಟೇ. ಟೊಮೆಟೊ ಅಷ್ಟೇ, ಬೇರೆ ಏನೂ ಅವಶ್ಯಕತೆ ಇರೋಲ್ಲ. ಟೊಮೆಟೊ ಪ್ಯೂರಿ ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಇರುತ್ತಲ್ವ, ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಸ್ವಲ್ಪ ಹೊತ್ತು ಹಂಗೆ ರೋಸ್ಟ್ ಮಾಡ್ಕೊಬೇಕು ಚೆನ್ನಾಗಿ. ಅದೆಲ್ಲ ರೋಸ್ಟ್ ಆದಮೇಲೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದು ಟೊಮೆಟೊ ಎಲ್ಲ ಇದು ಮಾಡಿರ್ತೀವಲ್ವ, ನಾವು ಗ್ರೈಂಡ್ ಮಾಡಿರ್ತೀವಲ್ಲ, ಅದೇ ನೀರನ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅದು ವೆಜಿಟೇಬಲ್ಸು ಮತ್ತು ಟೊಮೆಟೊದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಆದಮೇಲೆ ನಿಮ್ಗೆ ಯಾವ್ಯಾವ ಮಸಾಲ ಬೇಕಲ್ಲ ಅದೆಲ್ಲನೂ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಟರ್ಮರಿಕ್ ತೊಗೊಂಡಿದ್ದೀನಿ, ಗರಂ ಮಸಾಲ, ಚಿಲ್ಲಿ ಪೌಡ್ರು ಸ್ವಲ್ಪ, ಮತ್ತು ನಾನು ಫ್ರೈಡ್ ರೈಸ್ಗೆಲ್ಲ ಮಸಾಲ ಪೌಡ್ರ್ ಮಾಡ್ಕೊಂಡಿರ್ತೀನಲ್ಲ ಆ ಪೌಡ್ರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಅದಕ್ಕೇ ಇದು ಚೆನ್ನಾಗಿ ಸ್ವಲ್ಪ ಕುಕ್ ಆಗಲಿ ವೆಜಿಟೇಬಲ್ಸ್. ಇನ್ನೊಂದು ಸ್ವಲ್ಪ ಸಾಲ್ಟ್ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ಆವಾಗಲೇ ವೆಜಿಟೇಬಲ್ಸ್ ಕುಕ್ ಮಾಡೋದಕ್ಕೆ ಎಷ್ಟು ಬೇಕು ಸಾಲ್ಟ್ ಅಷ್ಟು ಆ್ಯಡ್ ಮಾಡಿರ್ತೀವಿ. ಮತ್ತು ನಿಮ್ಗೆ ಎಷ್ಟು ಬೇಕು ಸಾಲ್ಟು, ಖಾರ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ಗೆ. ಅದೆಲ್ಲ ಚೆನ್ನಾಗಿ ಒಂದು ಸಲ ಫ್ರೈ ಆದಮೇಲೆ ಕುಕ್ ಆಗಿದ್ಮೇಲೆ ಚೆನ್ನಾಗಿ ನೋಡಿ ಈ ಥರ ಕಾಣುತ್ತೆ. ರಾಜ್ಮಾ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ. ಫಸ್ಟೇ ನಾನು ರಾಜ್ಮಾನ ಒಂದು 3-4 ವಿಸಲ್ಸ್ ಹಾಕಿ ಇಟ್ಕೊಂಡಿದ್ದೀನಿ ಸಪ್ರೇಟು. ಅದನ್ನು ರಾಜ್ಮಾ ಸ್ವಲ್ಪ ಜಾಸ್ತಿನೇ ಕುಕ್ ಮಾಡಬೇಕು, ಯಾಕೆಂದರೆ ಅದು 3-4 ವಿಸಲ್ಸ್ ಬಂದ್ರೇ ಸ್ವಲ್ಪ ಸಾಫ್ಟ್ ಆಗೋದು. ಇಲ್ಲ ಅಂತಂದರೆ ಅಷ್ಟು ಸಾಫ್ಟ್ ಆಗೋಲ್ಲ. ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ನಾನು ಇದು ಮೆಕ್ಸಿಕನ್ ರೈಸ್ ಅಲ್ವಾ ರಾಜ್ಮಾದು, ಅದಕ್ಕೇ ನಾನು ಟೇಸ್ಟ್ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಆರಿಗನನ್ನು ಆ್ಯಡ್ ಮಾಡಿದ್ದೀನಿ ಲಾಸ್ಟಿಗೆ. ಅದೆಲ್ಲ ಫ್ರೈ ಆದಮೇಲೆ ನಿಮ್ಗೆ ಎಷ್ಟು ಬೇಕು ರೈಸು, ಎಷ್ಟು ಜನಕ್ಕೆ ಬೇಕು ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ನೋಡಿ, ಒಂದು ಮಿಕ್ಸ್ ಆದಮೇಲೆ ಈ ಥರ ಇರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟ್. ಒಂದ್ಸಲ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ. ಬಟ್ಟೆ ಕೆಲಸ ಅಂತ ಅಂದರೆ ಯಾರಿಗೆ ತಾನೇ ಬೋರ್ ಆಗೋಲ್ಲ. ಎಷ್ಟು ಜನಕ್ಕೆ ಬಟ್ಟೆ ಮಡ್ಚೋದು ಅಂದರೆ ಬೋರು ಅಂತ ಹೇಳಿ. ನನಗಂತೂ ಬಟ್ಟೆ ಎಲ್ಲ ಫೋಲ್ಡ್ ಮಾಡೋದು ಅಂದರೆ ತುಂಬ ಬೋರಿಂಗ್ ಕೆಲಸ ಅನಿಸುತ್ತೆ. ಯಾರು ಮಾಡ್ತಾರೆ ಇದನ್ನು ಅನಿಸುತ್ತೆ. ನನ್ನ ಮಗ ಹೆಂಗೋ ಸ್ಕೂಲಿಂದ ಮುಗಿಸ್ಕೊಂಡು ಬಂದಿದ್ದ, ನಾನು ಮಡ್ತಾಯಿದ್ರೆ ಅವನು ನನಗೆ ಹೆಲ್ಪ್ ಮಾಡ್ತಾಯಿದ್ದ. ಬರೀ ತಲಾಟೆ ಮಾಡೋದೇ ಜಾಸ್ತಿ ಮಡ್ಚೋದ್ಕಿಂತ. ಈ ಬಟ್ಟೆ ಮಡ್ಚು ಅಂತ ಕೊಡ್ತಾನೆ. ಯಾವುದು ಮಾಡ್ತಾ ಇರೋಣ, ಫುಲ್ ಕಂಪ್ಲೀಟ್ ಮಾಡೋಣ ಫಸ್ಟು ಅಂತ ಅಂದ್ಕೊಂಡ್ರೆ ಇವನು ಅದರೊಳಗೆ ಸ್ವಲ್ಪ ಇದು ಬಂದು ಅದು ಇದು ಅಂತೆಲ್ಲ ಕಿತಾಪತಿ ಮಾಡ್ತಾ ಇರ್ತಾನೆ. ಬಟ್ ಆದ್ರೂ ಹಿಂಗೋ ಅವನ ಜೊತೆ ಮಾತಾಡಿಕೊಂಡು ಆಟ ಆಡ್ತಾ ಎಲ್ಲನೂ ಮಾಡ್ಬೋದು. ಇಲ್ಲ ಒಬ್ಬಳೇ ಮಾಡಬೇಕು ಅಂತ ಅಂದರೆ ನನಗೂ ಬೋರ್ ಹೊಡೆಯುತ್ತೆ ಯಾವಾಗ್ಲೂ. ಬಟ್ಟೆ ಮಡ್ಚೋ ಕೆಲಸ ಅಥವಾ ಬಟ್ಟೆ ವಾಶ್ ಮಾಡೋದು, ಮಡ್ಚೋದು, ಅದೆಲ್ಲ ಮಡ್ಚಾದ್ಮೇಲೆ ಮತ್ತೆ ವಾಪಸ್ ತೆಗೆದು ಅದಾದ್ರ ಪ್ಲೇಸ್ಗೆ ಹಿಡಿಯೋದಿದೆಯಲ್ಲ ಎಲ್ಲನೂ, ಅದು ಇನ್ನೂ ಒಂದು ದೊಡ್ಡ ತಲೆನೋವು. ನನಗಂತೂ ಈ ಬಟ್ಟೆ ಫೋಲ್ಡ್ ಮಾಡೋದು ತುಂಬ ಇರಿಟೇಷನ್ ಕೆಲಸ ಅನಿಸುತ್ತೆ. ನಿಮಗೂ ಯಾರಿಗೆಲ್ಲ ಇದೇ ಥರ ಅನಿಸುತ್ತೆ ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಮಡ್ಚಿದ್ದೆಲ್ಲ ಆಯಿತು, ಮತ್ತು ಎಲ್ಲನೂ ತೊಗೊಂಬಂದು ಅದಾದ್ರ ಪ್ಲೇಸ್ಗೆ ಇಡ್ತಾಯಿದ್ದೀನಿ. ಮುದ್ದು ನೋಡಿ ಇವಾಗ ಬರ್ತಾನೆ, ಬಂದು ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಮ್ಮ ಇದಿಡು ಅಂತ ಎತ್ಕೊಡ್ತಿದ್ದಾನೆ. ಅದಾದ್ರೂ ಪ್ಲೇಸ್ಗೆಲ್ಲ ಇಡಬೇಕಲ್ವ ಎಲ್ಲನೂ ಫೋಲ್ಡ್ ಮಾಡಾದ್ಮೇಲೆ, ಅದೂ ಸ್ವಲ್ಪ ಜಾಸ್ತಿ ಕೆಲಸ ಹಿಡಿಯುತ್ತೆ. ನೋಡಿ, ಫುಲ್ ಎಲ್ಲ ಬಟ್ಟೆ ಮಡ್ಚೋದಕ್ಕೆ ಹೆಲ್ಪ್ ಮಾಡಿದ್ದಲ್ದೇ ಇವಾಗ ಎತ್ತಿಡೋದಕ್ಕೂ ಹೆಲ್ಪ್ ಮಾಡ್ತಿದ್ದಾನೆ ಮುದ್ದು. ಇಲ್ಲೇ ಪಕ್ಕದಲ್ಲೇ ಇದ್ದಾನೆ. ಯಾವಾಗಲೂ ಅಷ್ಟೇ ನಾನು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ
ವಾಯ್ಸ್ ಓವರ್ ಕೊಡಬೇಕಾದ್ರೂ ನನ್ನ ಪಕ್ಕದಲ್ಲೇ ಇರ್ತಾನೆ, ವೀಡಿಯೋ ಎಡಿಟ್ ಮಾಡಬೇಕಾದ್ರೂ ನನ್ನ ಪಕ್ಕದಲ್ಲೇ ಇರ್ತಾನೆ. ಯಾವಾಗಲೂ ಅಷ್ಟೇ ಕೊಚ್ಚ ಕೊಚ್ಚ ಅಂತ ಮಾತಾಡ್ತಾ ಇರ್ತಾನೆ. ಹೆಂಗೇ ವೀಡಿಯೋ ಬೇರೆ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ ತಾನೇ. ಮೊಬೈಲ್ ತಗೊಂಡು ಯಾವಾಗಲಾದರೂ ಆ್ಯಡ್ ಮಾಡ್ತೀನಿ ನೋಡಿ, ಒಂದು ವೀಡಿಯೋ ಮೊಬೈಲ್ ತಗೊಂಡು ವೀಡಿಯೋ ರೆಕಾರ್ಡ್ ಮಾಡ್ತಿರ್ತಾನೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಪ್ರಿಯಾ ಡೈಲಿ ವ್ಲಾಗ್ ಅಂತ ನಾನು ಏನು ಹೇಳ್ತೀನೋ ಅದನ್ನೇ ಫಾಲೋ ಮಾಡ್ತಾನೆ. ಇಲ್ಲಿ ಪಕ್ಕದಲ್ಲೇ ಕುತ್ಕೊಂಡು ಕುಯ್ ಅಂತಾನೆ. ಹೇಗೇನೆ ಅವ್ನು ಆಟಾಡೋಕ್ಕೆ ಹೋಗ್ಬೇಕಿತ್ತು, ಆಟಾಡೋಕ್ಕೆ ಕಳಿಸಿಲ್ಲ ನಾನು, ಬಿಸಿಲು ಜಾಸ್ತಿ ಅಂತ ಅಂದ್ಬಿಟ್ಟು. ಅದಕ್ಕೆ ಅವನು ಕುಯ್ ಕುಯ್ ಅಂತವನೇ. ಇಲ್ಲಿ ಹೇಳ್ತಿದ್ದಾನೆ ನೋಡಿ, ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಪ್ರಿಯಾ ಡೈಲಿ ವ್ಲಾಗ್ ಅಂತ. ಯಾವಾಗಲೂ ಹಿಂಗೆ ಡೈಲಿ ಬರೀ ತರಲೆ ಮಾಡೋದೇ ಕೆಲಸ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ನೋಡ್ತಾ ಇದ್ದೀರಲ್ಲ ಅವರೆಲ್ಲರೂ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಾದಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ನಾನು ಹಾಕೋ ಎಲ್ಲ ವಿಡಿಯೋಗಳದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೇ ಬಾಯ್ ಕಂದ. ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.